ನಾಡಿಗೆ ಬರಗಾಲ, ತಮಿಳುನಾಡಿಗೆ ನೀರು. ತಮಿಳುನಾಡಿಗೆ ಹರಿತಿದ್ದಾಳ ಕಪಿಲೆ. ಕರ್ನಾಟಕದಲ್ಲಿ ಬರಗಾಲ ಇದೆ, ಕುಡಿಯೋ ನೀರಿಗೂ ಕೂಡ ಜನ ಪರಿತಪಿಸುವಂತಹ ಪರಿಸ್ಥಿತಿ ಇದೆ. ಇಂತಹ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಹರಿಬಿಡ್ಲಾಗ್ತಾ ಇದೆಯಾ? ಬೆಂಗಳೂರಿಗೆ ನೀರಿಲ್ಲ. ದಿನ ಬೆಳಗಾದ್ರೆ ಕುಡಿಯೋದಕ್ಕೂ ನೀರಿಲ್ಲದೆ ಜನ ಪರದಾಡ್ತಾ ಇದ್ದಾರೆ. ಹಾಗಿದ್ರೂ ಕೂಡ ತಮಿಳುನಾಡಿಗೆ ಯಾಕೆ ನೀರು ಬಿಡ್ಲಾಗ್ತಾ ಇದೆ? ಕಬಿನಿ ಜಲಾಶಯದಿಂದ ನದಿಗೆ ನೀರು ಬಿಡುಗಡೆ ಮಾಡಲಾಗಿದೆ. ಮೈಸೂರಿನ ಹೆಚ್ಡಿಕೋಟೆ ತಾಲೂಕಿನ ಬೀಚನಹಳ್ಳಿ ಡ್ಯಾಂನಿಂದ 1,000 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದೆ. 66 ಅಡಿಗೆ ಕುಸಿದಿದೆ ಜಲಾಶಯದ ನೀರಿನ ಮಟ್ಟ. 84 ಅಡಿ ಗರಿಷ್ಠ ಸಾಮರ್ಥ್ಯದ ಕಬಿನಿ ಜಲಾಶಯದಲ್ಲಿ ನೀರಿನ ಮಟ್ಟ 66 ಅಡಿಗೆ ಕುಸಿದಿದೆ. ರಾಜ್ಯದಿಂದ ನೀರು ಬಿಟ್ಟಿರೋದಕ್ಕೆ ಸ್ಥಳೀಯ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್ ಸಂಪರ್ಕದಲ್ಲಿದ್ದಾರೆ. ಮಧುಸೂದನ್, ಕರ್ನಾಟಕದಲ್ಲಿ ಬರಗಾಲ ಇದೆ, ಬೆಂಗಳೂರಿನ ಪರಿಸ್ಥಿತಿ ಅಂತೂ ಹೇಳೋದಲ್ಲ. ದಿನ ಬೆಳಗಾದ್ರೆ ನೀರಿಲ್ಲದೆ ಪರದಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಬಿಡ್ಲಾಗ್ತಾ ಇದೆಯಾ? ಅಲ್ಲಿ ಏನ್ ನಡೀತಾ ಇದೆ ಹಾಗಾದ್ರೆ? ಶ್ವೇತ, ಖಂಡಿತವಾಗ್ಲೂ ಕೂಡ ಇಂಥದ್ದೊಂದು ಅನುಮಾನವನ್ನು ಈಗ ಕಬಿನಿ ಜಲಾಶಯದ ಹೊರ ಹರಿವಿನ ಪ್ರಮಾಣ ಸೂಚಿಸ್ತಾ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಕಬಿನಿ ಜಲಾಶಯದಲ್ಲಿ ಕೇವಲ ಇರತಕ್ಕಂಥದ್ದು 9.9 TMC ನೀರಷ್ಟೇ. ಅದು ಗರಿಷ್ಠ ಸಾಮರ್ಥ್ಯ ಇರತಕ್ಕಂಥದ್ದು 19.9 TMC. ಅಂಥದ್ರಲ್ಲಿ ಅರ್ಧದಷ್ಟು ನೀರಿಲ್ಲ. ಜೊತೆಗೆ ಕಾಡು ಪ್ರಾಣಿಗಳಿಗೆ ಅಂದರೆ ನಾಗರಹೊಳೆ ಅಭಯಾರಣ್ಯದಲ್ಲಿ ಕಾಡು ಪ್ರಾಣಿಗಳಿಗೂ ಕೂಡ ಕುಡಿಯೋ ನೀರು ಬೇಕಾಗುತ್ತೆ. ಅದರ ಜೊತೆಗೆ ಬೆಂಗಳೂರಿಗೆ ಮುಖ್ಯವಾಗಿ ಕುಡಿಯೋ ನೀರು ಬೇಕಿರ್ತಕ್ಕಂಥದ್ದು. ಇದೆಲ್ಲವನ್ನೂ ಕೂಡ ಮನದಲ್ಲಿ ಇಟ್ಕೊಳ್ಬೇಕಾಗಿದ್ದಂಥ ರಾಜ್ಯ ಸರ್ಕಾರ ಇವತ್ತು ಕದ್ದು ಮುಚ್ಚಿ ಏನಾದರೂ ತಮಿಳುನಾಡಿಗೆ ನೀರನ್ನು ಬಿಡ್ತಿದೆಯಾ ಅನ್ನೋ ಒಂದು ಅನುಮಾನಗಳು ಕಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಕುಡಿಯೋ ನೀರಿಗಾಗಿ ಕಬಿನಿ ಜಲಾಶಯದಿಂದ ಇಲ್ಲಿವರೆಗೂ ಕೂಡ ಕಪಿಲಾ ನದಿಗೆ ಕೇವಲ ಒಂದು 500 ಕ್ಯೂಸೆಕ್ಸ್ ನೀರು ಅಷ್ಟನ್ನೇ ಕೂಡ ಬಳಕೆ ಮಾಡ್ಕೊಳ್ತಾ ಇದ್ರು. ಆದರೆ ಕಳೆದ 2 ದಿನಗಳಿಂದ ಯಾವಾಗ KRS ಅಣೆಕಟ್ಟೆಯ ಮುಂಭಾಗದಲ್ಲಿ ಗಲಾಟೆಗಳು ಜಾಸ್ತಿ ಆದವು, ಅಲ್ಲೂ ಕೂಡ ನೀರನ್ನು ಜಾಸ್ತಿ ಬಿಡಬೇಕಾಗಿ ಬಂತು. ಆ ಕಾರಣಕ್ಕಾಗಿಯೇ ಕೂಡ ಈಗ ಕಬಿನಿ ಜಲಾಶಯದಿಂದ ಹೆಚ್ಚಿನ ನೀರನ್ನು ಬಿಡಲಾಗ್ತಾ ಇದೆ. ಅಂದರೆ 1500 ಕ್ಯೂಸೆಕ್ಸ್ ನೀರು ಇವಾಗ ಅಣೆಕಟ್ಟೆಯಿಂದ ಹೊರ ಹೋಗ್ತಾ ಇರ್ತಕ್ಕಂಥದ್ದು. ಇದು ಏಕಾಏಕಿ 1,000 ಕ್ಯೂಸೆಕ್ಸ್ ನೀರನ್ನು ಜಾಸ್ತಿ ಮಾಡಿರ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಜನರಲ್ಲಿ ಆತಂಕವನ್ನು ಮೂಡಿಸ್ತಾ ಇದೆ. ಯಾಕಂದರೆ ರಾಜ್ಯ ಸರ್ಕಾರ ಬರದ ಈ ಒಂದು ಸನ್ನಿವೇಶದಲ್ಲಿ ಖಂಡಿತವಾಗ್ಲೂ ಕೂಡ ರಾಜ್ಯದ ಜನರ ಹಿತವನ್ನು ಕಾಯಬೇಕಾಗುತ್ತೆ. ಕಾವೇರಿ ಜಲಾಶಯದಿಂದ ಅಂದರೆ ಕಾವೇರಿ ನದಿ ಅಚ್ಚುಕಟ್ಟು ಪ್ರದೇಶ ಏನಿದೆ ಅಲ್ಲಿಂದನೇ ಕೂಡ 4 ಹಂತಗಳಲ್ಲಿ ಬೆಂಗಳೂರಿಗೆ ನೀರು ಹೋಗುತ್ತೆ. ಈಗಾಗಲೇ ನೀವು ಹೇಳಿದ ರೀತಿಯಲ್ಲಿ ಬೆಂಗಳೂರಿಗೆ ನೀರಿನ ಸಮಸ್ಯೆ ತೀವ್ರವಾಗಿರ್ತಕ್ಕಂಥದ್ದು. ಇಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಹೆಚ್ಚು ನೀರನ್ನು ಪೋಲು ಮಾಡಿ ಕೇವಲ ಇರತಕ್ಕಂಥ ನೀರನ್ನು 15-20 ದಿನಗಳಲ್ಲಿ ಖಾಲಿ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಅನ್ನೋ ಒಂದು ದೊಡ್ಡ ಪ್ರಶ್ನೆ ಕಾಡ್ತಾ ಇದೆ. ಹಾಗಾಗಿ ರಾಜ್ಯ ಸರ್ಕಾರ ಈಗ ಜನರ ಹಿತವನ್ನು ಕಾಯಬೇಕಾಗಿದೆ. ಅವರ ಹಿತಕ್ಕಾಗಿಯೂ ಕೂಡ ಈಗ ಬಿಡ್ತಾ ಇರ್ತಕ್ಕಂಥ ಇಷ್ಟೊಂದು ನೀರೇನಿದೆ ಅದನ್ನು ಕಡಿಮೆ ಮಾಡಬೇಕು ಅನ್ನೋದು ಕೂಡ ಸ್ಥಳೀಯವಾಗಿ ಇರತಕ್ಕಂಥ ನಾಗರಿಕರ ಒತ್ತಾಯ ಆಗಿರ್ತಕ್ಕಂಥದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ಮಧುಸೂದನ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.